ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಟ್ ಕಾರ್ಸ್. ಸೊ ನಂದಿ ಟ್ರಸ್ಟ್ ಕಾರ್ಸಲ್ಲಿ ಈ ಎರಡು ಬದಲಾವಣೆ ಆದರೆ ತುಂಬ ಚೆನ್ನಾಗಿರುತ್ತೆ. ನಂದಿ ಟ್ರಸ್ಟ್ ಕಾರ್ಸಲ್ಲಿ ಬದಲಾವಣೆ ಅಲ್ಲ, ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಬದಲಾವಣೆ ಆದರೆ ತುಂಬ ಚೆನ್ನಾಗಿರುತ್ತೆ. ಎರಡು ಬದಲಾವಣೆ ಏನಂತಂದರೆ, ನಾವು ನಾರ್ಮಲಾಗಿ ವೆಹಿಕಲ್ಗೆ ಇನ್ಸೂರೆನ್ಸ್ ಕಟ್ಟಿರ್ತೀವಿ. ಸೊ ನಾವು ಆರ್ ಸಿ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿರ್ತೀವಿ. ಕೆಲವೊಂದು ಸರಿ ಎಷ್ಟು ಬೇಗ ಮಾಡಬೇಕು ಅಂದರೂ ಆಗೋದೇ ಇಲ್ಲ, ಯಾಕೆಂದರೆ ತಾತ್ಕಾಲ 45 ದಿನ ಅಂತ ಹೇಳ್ತಾರೆ. ಆ 45 ದಿನದಲ್ಲಿ ವೆಹಿಕಲ್ನ ಡ್ರೈವ್ ಮಾಡ್ತಾ ಇರ್ತೀರ, ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ. ಸಪೋಸು ಆರ್ ಸಿ ಓನರ್ ನೇಮು, ಇನ್ಸೂರೆನ್ಸ್ ನೇಮು ಕರೆಕ್ಟಾಗಿತ್ತು ಅಂದರೆ ಕ್ಲೈಮ್ ಕೊಡ್ತಾರೆ. ಸಪೋಸ್ ಏನಾನ ಆರ್ ಸಿ ಟ್ರಾನ್ಸ್ಫರ್ ಆಗಿರ್ತಾರೆ, ನಿಮ್ಗೆ ಇನ್ನೂ ಕಾರ್ಡ್ ಬಂದಿರೋಲ್ಲ, ಇನ್ಸೂರೆನ್ಸ್ ಹೋಗಿ ಎಂಡೋಸ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಅಂದರೆ ಇನ್ಸೂರೆನ್ಸ್ನ ಓನರ್ಶಿಪ್ನ ನಿಮ್ಮ ನೇಮಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಆಗಿರೋದಿಲ್ಲ, ಯಾಕೆಂದರೆ ಆರ್ ಸಿ ಕಾರ್ಡ್ ಇರೋದಿಲ್ಲ, ಏನೂ ಇರೋಲ್ಲ, ನಿಮ್ಮ ಕೈ ಕಾರ್ಡೇ ಬಂದಿರೋಲ್ಲ. ಆ ಟೈಮಲ್ಲಿ ಯಾವುದನ್ನ ರೋಡಲ್ಲಿ ಇನ್ಸಿಡೆಂಟು ಅಥವಾ ನಿಮಗೆ ಗೊತ್ತಿಲ್ಲದನ ಗೊತ್ತಾಗೋ ಅಥವಾ ನಿಂತಿರೋ ಗಾಡಿಗೋ ಏನೋ ಡ್ಯಾಮೇಜ್ ಆದಾಗ ಇನ್ಸೂರೆನ್ಸ್ ಕಂಪ್ನಿಯವರು ಓನರ್ಶಿಪ್ಪು ಮಿಸ್ ಮ್ಯಾಚ್ ಇದ್ದರೆ ಇನ್ಸೂರೆನ್ಸು ಪ್ಲಸ್ ಆರ್ ಸಿನಲ್ಲಿ ಡಿಕ್ಲೈನ್ ಮಾಡ್ತಾರೆ. ಸೊ ಸಪೋಸು ಓನರ್ಶಿಪ್ ಟ್ರಾನ್ಸ್ಫರ್ ಆಗಿಬಿಟ್ಟಿರುತ್ತೆ, ನಿಮಗೆ ಕಾರ್ಡ್ ಸಿಕ್ಕಿರಲ್ಲ, ಹೋಗಿ ಎಂಡೋಸ್ಮೆಂಟ್ ಮಾಡ್ಕೊಳಕ್ಕಾಗಿರಲ್ಲ. ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಟೈಮಲ್ಲಿ ನಿಮಗೆ ಟೈಮ್ ಇರೋಲ್ಲ, ಅದ್ರ ಬಗ್ಗೆ ನಾಲೆಡ್ಜೇ ಇರೋಲ್ಲ. ಅಂಥ ಟೈಮಲ್ಲೂ ಈ ಒಂದು ಚಾನ್ಸಸ್ ಇದಿರುತ್ತೆ. ಸೊ ಈ ಒಂದು ಬದಲಾವಣೆ ಆಗಬೇಕು. ಯಾಕೆಂತಂದರೆ ವೆಹಿಕಲ್ಗೆ ಇನ್ಸೂರೆನ್ಸ್ ಕಟ್ಟಿರ್ತೀವಿ, ಕರೆಕ್ಟ್ ಅಲ್ವಾ? ಇನ್ಸೂರೆನ್ಸ್ ಕಟ್ಟಿದ್ದಾದಮೇಲೆ ವೆಹಿಕಲ್ ಡ್ಯಾಮೇಜ್ ಆದರೆ ಅದು ಇನ್ಸೂರೆನ್ಸ್ ಕೊಡಬೇಕು. ಓನರ್ಶಿಪ್ಪು ಅದಕ್ಕೂ ಇದಕ್ಕೂ ಏನಕ್ಕೆ ನೀವು ಅದಕ್ಕೋಸ್ಕರ ಹೋಲ್ಡ್ ಮಾಡೋದು, ಅದು ತುಂಬ ಬರ್ಡನ್ ಆಗುತ್ತೆ. ಸೊ ಯಾರು ತೊಗೊಂಡಿರ್ತಾರೆ, ಯಾಕೆಂದರೆ ಗಾಡಿ ತೊಗೊಳೋದೇ ಸಾಲ ಮಾಡಿ ತೊಗೊಂಡಿರ್ತಾರೆ ಅಥವಾ EMI ತೊಗೊಂಡಿರ್ತಾರೆ. ಅಂಥ ಡ್ಯಾಮೇಜ್ಗಳಾದಾಗ ಅದನ್ನು ನಾವು ಕೈಯಿಂದ ಹಾಕಿ ಬಸ್ಕೋಬೇಕು ಅಂದರೆ ತುಂಬ ಅಸಾಧ್ಯವಾಗುತ್ತೆ. ಸೊ ಈ ಒಂದು ಬದಲಾವಣೆ ಆಗಬೇಕು. ಯಾಕೆಂದರೆ ನಾವು ವೆಹಿಕಲ್ಗೆ ಇನ್ಸೂರೆನ್ಸ್ ಕಟ್ಟಿರ್ತೀವಿ, ವೆಹಿಕಲ್ ಡ್ಯಾಮೇಜ್ ಆದಾಗ ನೀವು ಯಾವುದೇ ಕಾರಣ ಕೊಡ್ದಂಗೆ ವೆಹಿಕಲ್ಗೆ ಕ್ಲೈಮ್ ಕೊಡಬೇಕು ಅನ್ನೋದು ನನ್ನ ಒಂದು ಡಿಮ್ಯಾಂಡ್ ಆಗಿರುತ್ತೆ. ಈ ಥರ ಡಿಮ್ಯಾಂಡು ಇದು ಸರಿನಾ ತಪ್ಪಾ ಅನ್ನೋದು ಏನಾನ ಇದ್ದರೆ, ನಿಮಗೂ ಸರಿ ಅಂತ ಅನಿಸಿದ್ರೆ ಸೊ ನೀವು ಈ ವಿಡಿಯೋನ ಶೇರ್ ಮಾಡಿ, ಅದೊಂದು ಚೇಂಜ್ ಆದರೆ ಚೆನ್ನಾಗಿರುತ್ತೆ. ಇನ್ನೊಂದು, ಮಾರ್ಕೆಟಲ್ಲಿ EV ಗಾಡಿಗಳ್ನ ತೊಗೊಳ್ತವ್ರೆ, ಕೆಲವೊಂದು ಕಾರಣಾಂತರಗಳಿಂದ ಗಾಡಿನ ಸೇಲ್ ಮಾಡೋ ಪರಿಸ್ಥಿತಿ ಬರುತ್ತೆ. ಮನೇಲಿ ಏನೋ ಕಷ್ಟ ಬರ್ಬೋದು, ಮೆಡಿಕಲ್ ಎಮರ್ಜೆನ್ಸಿ ಬರ್ಬೋದು, ಏನೋ ಒಂದು ಸಮಸ್ಯೆ ಬರುತ್ತೆ, ಸೇಲ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಬಿಗ್ ಟ್ವಿಸ್ಟ್ ಇದೆ. ಹೊಸ ಗಾಡಿ ತೊಗೊಂಡ್ಮೇಲೆ 15 ವರ್ಷ ವಾರಂಟಿ ಇರುತ್ತೆ ಅಥವಾ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಅದೇ ಓನರ್ಶಿಪ್ ಚೇಂಜ್ ಆಗ್ತಿದ್ದಂಗೆ 50%ಗೆ ವಾರಂಟಿ ರೆಡ್ಯೂಸ್ ಆಗುತ್ತೆ. ಈ 50%ಗೆ ರೆಡ್ಯೂಸ್ ಆಗೋದ್ರಿಂದ ಏನಾಗ್ತಾಯಿದೆ, ತೊಗೊಳ್ಳೋ ಅಂಥ ಕಸ್ಟಮರು ವಾರಂಟಿ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಸೆಕೆಂಡ್ ಹ್ಯಾಂಡ್ EVಗೆ ಹೋಗೋಕೆ ಆಗ್ತಾಯಿಲ್ಲ. ಸೊ ಓನರ್ಶಿಪ್ ಚೇಂಜ್ ಆಗಿದ್ರೆ ಏನಾಗುತ್ತೆ, ಇದೇ ರೋಡಲ್ಲಿ ಓಡಿಸ್ಬೇಕು, ಅದೇ ಮನುಷ್ಯ ಓಡಿಸ್ಬೇಕು. ಸೊ ಓಡಿಸೋದಕ್ಕೂ ಓನರ್ಶಿಪ್ ಚೇಂಜ್ ಆಗೋದಕ್ಕೂ ವಾರಂಟಿ ನೀವು ಡೌನ್ ಮಾಡೋದಕ್ಕೆ, ಯಾಕೆಂತಂದರೆ ಈ ಒಂದು ಕಾರಣದಿಗೆ ಕೊಟ್ಟರೆ ಸೊ ಸೆಕೆಂಡ್ ಹ್ಯಾಂಡ್ ತೊಗೊಳೋದು ಕಡಿಮೆ ಆಗ್ತಾರೆ. ಅತಿ ಹೆಚ್ಚವಾಗಿ EV ವೆಹಿಕಲ್ಗಳು ಹೊಸ ಗಾಡಿ ಮಾರಾಟ ಮಾಡ್ಬೋದು ಅನ್ನೋ ಕಾನ್ಸೆಪ್ಟನ್ನ ತಲೆಯಲ್ಲಿಟ್ಕೊಂಡು ಈ ಒಂದು ಪಾಲಿಸಿನ ಮಾಡ್ಕೊಂಡವ್ರೆ. ಈ ಪಾಲಿಸಿ 100% ತೆಗೆದುಹಾಕಬೇಕು. ಸೊ ಓನರ್ಶಿಪ್ ಟ್ರಾನ್ಸ್ಫರ್ ಆಗಲಿ, ಏನೇ ಆಗಲಿ, ಏನು ವಾರಂಟಿ ಕೊಡ್ತೀರಾ, ಏನು ಸ್ಟ್ಯಾಂಡರ್ಡ್ ವಾರಂಟಿ ಇರುತ್ತೆ, ಹೊಸ ಗಾಡಿ ತೊಗೊಬೇಕಾದ್ರೆ ಹೆಂಗಿರುತ್ತೆ, ಓನರ್ಶಿಪ್ಪು ಟ್ರಾನ್ಸ್ಫರ್ ಆದ್ರೂ ಇದೇ ಇರಬೇಕು ಅಂತ, ಈ ಒಂದು ಬದಲಾವಣೆ ಆಗಬೇಕು ಅಂತ ಈ ಎರಡು ಬದಲಾವಣೆಗೆ ನಾನು ಒತ್ತಾಯಿಸ್ತೀನಿ. ನಿಮಗೂ ಏನನ್ನ ಈ ಬದಲಾವಣೆ ಬೇಕು ಅಂತ ಅಂದರೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.